ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಒಂದು ಒಳ್ಳೆಯ ಬಾಡಿಗೆ ಕೂಲ್ ಆಗುವಂಥ ಒಂದು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ರೆಸಿಪಿನ ನಿಮಗೆ ತೋರಿಸ್ತೀನಿ. ಅದುವೇ ರಾಗಿ ಮಿಲ್ಕ್ ಶೇಕ್. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ನಮ್ಮ ದೇಹವನ್ನು ಈ ಬೇಸಿಗೆ ಕಾಲದಲ್ಲಿ ತಂಪಾಗಿಡಿಸಲು ಇದು ಬೆಸ್ಟ್. ಹೊರಗಡೆ ಹೋಗಿ ಯಾವೆಲ್ಲ ಜ್ಯೂಸು ಆ ಸಕ್ಕರೆ ಹಾಕಿರುವಂಥ ಜ್ಯೂಸ್ ಕುಡಿಯೋ ಬದಲು ಈ ರೀತಿ ರಾಗಿ ಜ್ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಜನ ನನ್ನ ಹತ್ರ ದಪ್ಪ ಆಗಲಿಕ್ಕೆ ಏನಾದರೂ ಹೇಳಿ ಅಂತ ಹೇಳ್ತಾ ಇದ್ರು. ದಪ್ಪ ಆಗಲಿಕ್ಕೆ ಇದನ್ನು ಕುಡೀರಿ. ಅಂದರೆ ರಾಗಿ ವೆಯ್ಟ್ ಲಾಸ್ಗೆ ಕೂಡ ಒಳ್ಳೆಯದು ಹಾಗೂ ವೆಯ್ಟ್ ಗೇನಿಗೆ ಸಹ ಒಳ್ಳೆಯದು. ನಾನು ಯಾವ ರೀತಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿದರೆ ನಿಮಗೆ ವೆಯ್ಟ್ ಗೇನಿಗೆ ಇದು ಒಳ್ಳೆಯದು. ರಾಗಿ ಮಾಲ್ಟ್ ಮಾಡಿ ಕುಡಿದ್ರೆ ಅದು ವೆಯ್ಟ್ ಲಾಸಿಗೆ, ರಾಗಿ ಮಿಲ್ಕ್ ಶೇಕ್ ನೀವು ವೆಯ್ಟ್ ಗೇನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಓಕೆ, ನಾನಿಲ್ಲಿ 1 ಕಪ್ ರಾಗಿಯನ್ನು ನೆನೆ ಹಾಕಿ ಇಟ್ಟಿದ್ದೀನಿ. ಅರ್ಧ ಗಂಟೆ ಸಾಕು ನೆನೆದ್ರೆ, ಜಾಸ್ತಿ ಬೇಡ. ಅದ್ರ ಜೊತೆಗೆ ಒಂದು 10 ಬಾದಾಮನ್ನು ಕೂಡ ನೆನೆ ಹಾಕಿ ಇಟ್ಟಿದ್ದೀನಿ. ಇವಾಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಓಕೆ, ನಾನು ಮಿಕ್ಸಿ ಜಾರಲ್ಲೇ ರುಬ್ಕೊಳ್ತಾ ಇದ್ದೀನಿ. ನೀರನ್ನು ಸೋರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿದರೆ ಆಯಿತು. ಓಕೆ, ಮಿಲ್ಕ್ ಶೇಕ್ ಅಂತ ಕೂಡಲೇ ಮಿಲ್ಕ್ ಹಾಕಲಿಕ್ಕಿಲ್ಲ, ರಾಗಿದ್ದೇ ಹಾಲು ಬರುತ್ತೆ ನೋಡಿ, ಅದಕ್ಕೆ ನಾನು ಮಿಲ್ಕ್ ಶೇಕ್ ಅಂತ ಹೆಸರಿಟ್ಟದ್ದು. ರಾಗಿಯ ಹಾಲಿರುತ್ತೆ ಅಲ್ವಾ, ಹಾಗಾಗಿ ಮಿಲ್ಕ್ ಶೇಕ್ ಅಂತ ಹೆಸರಿಟ್ಟದ್ದು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಗ್ರೈಂಡ್ ಮಾಡೋಣ. ಓಕೆ ನೋಡಿ, ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ಇನ್ನು ಇದನ್ನು ಸೋರಿಸ್ಕೊಳ್ಳೋಣ, ಸ್ಟ್ರೈನರಲ್ಲಿ ಸೋರಿಸ್ಕೊಳ್ಳೋಣ. ರಾಗಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸಕ್ಕರೆ ಕಾಯಿಲೆ ಇದ್ದವರಿಗೆ ಕೂಡ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡುವವರಿಗೆ, ವೆಯ್ಟ್ ಗೇನ್ ಮಾಡುವವರಿಗೆ ಕೂಡ ಒಳ್ಳೆಯದು. ರಾಗಿ ಮುದ್ದೆ ಎಲ್ಲ ನಾವು ಮಾಡಿ ತಿಂತೀವಲ್ವ, ಸೊ ತುಂಬಾ ಒಳ್ಳೆಯದು ಇದು ಹೆಲ್ತಿಗೆ. ಸೊ ಈ ರೀತಿ ಸ್ಟ್ರೈನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಸುಮಾರು 3 ಗ್ಲಾಸಷ್ಟು ನೀರನ್ನು ಹಾಕಿ ನಾನು ಇದನ್ನು ಚೆನ್ನಾಗಿ ಸೋರಿಸ್ಕೊಂಡಿದ್ದೇನೆ ನೋಡಿ. ಈ ಥರ ಪ್ರೆಸ್ ಮಾಡಿ. ನೀವು ಬೇಕಿದ್ರೆ ಇದನ್ನು ಮತ್ತೆ ಮಿಕ್ಸಿಯಲ್ಲಿ ಹಾಕಿ ಮತ್ತೆ ಜ್ಯೂಸನ್ನು ನೀವು ತೆಗಿಬೋದು, ಆಯಿತಾ? ಸೊ ಇದು ವೇಸ್ಟ್ ಮಾಡಬೇಕಂತೇನಿಲ್ಲ, ತಿರ್ಗಾ ಇದರ ಜ್ಯೂಸನ್ನು ತೆಗಿಬೋದು ನೋಡಿ. ಇಷ್ಟಾಗಿದೆ. 1 ಕಪ್ ರಾಗಿಗೆ 3 ಗ್ಲಾಸಷ್ಟು ನೀರನ್ನು ಹಾಕಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಏನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲದ ಹುಡಿಯನ್ನು ಹಾಕ್ತಾ ಇದ್ದೀನಿ. ಹುಡಿ ಇಲ್ಲ ಅಂದರೆ ಬೆಲ್ಲವನ್ನು ಮೆಲ್ಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಹನಿಯನ್ನು ಕೂಡ ಯೂಸ್ ಮಾಡ್ಬೋದು, ಜೇನುತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು. ಚಿಟಕಿಯಷ್ಟು ಉಪ್ಪು ಹಾಕಿಕೊಳ್ಳಿ, ಆವಾಗ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಬರುತ್ತೆ. ಕೆಲವರು ಹಾಕೋದಿಲ್ಲ, ಆದರೆ ಹಾಕಿದರೆ ರಾಗಿ ಜ್ಯೂಸಿಗೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈವನ್ ರಾಗಿ ಮಣ್ಣಿ ಮಾಡುವಾಗ ಕೂಡ ನಾವು ಸ್ವಲ್ಪ ಚಿಟಕಿಯಷ್ಟು ಉಪ್ಪು ಹಾಕಿದರೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೂ ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು 3 ಏಲಕ್ಕಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದನ್ನು ಹೀಗೆ ಸರ್ವ್ ಮಾಡ್ಬೋದು, ಅಥವಾ ಚಿಲ್ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಚಿಲ್ ಮಾಡಿ ಕೊಟ್ಟರೆ ಇಷ್ಟಪಟ್ಟು ಕುಡಿತಾರೆ. ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡಿಕೊಟ್ಟು ಅವರನ್ನು ತೋರ ಮಾಡಿಸಿ. ನೀವು ಅವರು ಸಪುರ ಇದ್ದರೆ ಇದನ್ನು ಕುಡಿದರೆ ಅವರು ಖಂಡಿತವಾಗ್ಲೂ ತೋರ ಆಗ್ತಾರೆ. ಸೊ ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕಿಯೇ ಕೊಡಿ. ಸಕ್ಕರೆ ಒಳ್ಳೆಯದಲ್ಲ ಜಾಸ್ತಿ. ಮಕ್ಕಳಿಗೆ ಕೊಡುವಾಗ ಕೂಡ ಬೆಲ್ಲವನ್ನೇ ಹಾಕಿ ಕೊಡಿ, ಗೊತ್ತಾಗೋದಿಲ್ಲ ಅವರಿಗೆ. ಚಿಲ್ ಮಾಡಿ ಕೊಟ್ಟರೆ ಗೊತ್ತಾಗೋದಿಲ್ಲ. ಇನ್ನು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಬೇಕಿದ್ದರೆ ಮೇಲೆ ಸ್ವಲ್ಪ ನಟ್ಸ್ ಎಲ್ಲ ಹಾಕಿ ಗಾರ್ನಿಷ್ ಮಾಡ್ಬೋದು, ಅಥವಾ ಈ ರೀತಿ ಸಿಂಪಲ್ಲಾಗಿ ನೀವು ಸರ್ವ್ ಮಾಡ್ಬೋದು ಚಿಲ್ ಮಾಡಿ. ನಾನು ಹೀಗೇ ವಾರ್ಮಾಗಿ ಸರ್ವ್ ಮಾಡ್ತೀನಿ ನೋಡಿ. ರುಚಿಕರವಾದ, ಆರೋಗ್ಯಕರವಾದ, ದೇಹವನ್ನು ತಂಪಾಗಿಡಿಸುವ ರಾಗಿ ಮಿಲ್ಕ್ ಶೇಕ್ ರೆಡಿ ಟು ಸರ್ವ್. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಪೇಜನ್ನು ಫಾಲೋ ಮಾಡಿ, ನೋಟಿಫಿಕೇಷನನ್ನು ಆನ್ ಮಾಡಿ. ಬಾಯ್.